ಅವ್ರ ಹೇಳಿಕೆ ಅಪಾಯಕಾರಿಯಾಗಿರ್ತಕ್ಕಂಥ ಹೇಳಿಕೆ. ನಾನು ಈಗಾಗಲೇ ಹೇಳಿದಂತೆ ಈ ಮಾನಸಿಕತೆಯೇ ದೇಶ ವಿಭಜನೆಗೆ ಕಾರಣ ಆಗಿದ್ದು. ಈ ಮಾನಸಿಕತೆಯೇ ಕೋಮುವಾದ ನೀತಿಯ ಒಂದು ನಿದರ್ಶನವಾಗುತ್ತೆ. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ದೇಶದ ಸಂಪತ್ತು, ರಾಜ್ಯದ ಸಂಪತ್ತು ಬಡವರಿಗೆ ಸೇರಿದ್ದು, ಭಾರತೀಯರಿಗೆ ಸೇರಿದ್ದು ಅಂತ ಹೇಳಿದರೆ, ಇಲ್ಲಿ ಇವರಿಗೆ ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ಬೇಕು, ಈ ರೀತಿ ಹೇಳ್ತಕ್ಕಂಥದ್ದು ಒಂದು ಅಪಾಯಕಾರಿ ಮಾನಸಿಕತೆ. ಅದನ್ನು ಖಂಡಿಸ್ತೇನೆ. ಈ ದೇಶದ ಸಂಪತ್ತು ದೇಶದ ಭಾರತೀಯರಿಗೆ ಸೇರಿದ್ದು, ಭಾರತೀಯತೆಯನ್ನು ಒಪ್ಕೊಂಡವ್ರಿಗೆ ಸೇರಿದ್ದು, ಭಾರತದಲ್ಲೇ ಇದ್ದು ಭಾರತಕ್ಕೆ ದ್ರೋಹ ಬಗೆಯವರಿಗೆ ಸೇರಿದ ದೇಶದ ಸಂಪತ್ತಿನಲ್ಲಿ ಅಧಿಕಾರ ಇಲ್ಲ. ದೇಶದ ಬಡವರಿಗೆ ಅದು ಮೊದಲ ಹಂಚಿಕೆ ಬಡವರಿಗಾಗಬೇಕು. ಅದು ನಮ್ಮ ನೀತಿ. ಈ ಮಾನಸಿಕತೆಯೇ ಭಾರತ ವಿಭಜನೆಗೆ ಕಾರಣ ಆಗಿದ್ದು ಅನ್ನೋದನ್ನು ಕಾಂಗ್ರೆಸ್ ಮರಿಬಾರದು. ಈ ಓಲೈಕೆಯ ರಾಜನೀತಿಯ ಪರಿಣಾಮವೇ ಭಾರತ ವಿಭಜನೆಗೆ ಕಾರಣ ಆಗಿದ್ದು, 40 ಲಕ್ಷ ಜನರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದು, ಕೋಟ್ಯಾಂತರ ಜನರು ನಿರ್ವಸಿತರಾಗೋದಕ್ಕೆ ಕಾರಣ ಆಗಿದ್ದು. ಈ ಮಾನಸಿಕತೆ ಅಪಾಯಕಾರಿ. ಈ ಮಾನಸಿಕತೆ ಕೋಮುವಾದಿ ರಾಜಕಾರಣದ ಒಂದು ಪ್ರತ್ಯಕ್ಷ ದರ್ಶನ. ಕಾಂಗ್ರೆಸ್ ಈಸ್ ರಿಯಲ್ ಕಮ್ಯುನಲ್ ಪಾರ್ಟಿ.